ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು KCET ಮಂಥನ ಕಾರ್ಯಕ್ರಮಕ್ಕೆ ಸ್ಲಾಟ್ ಬುಕ್ಕಿಂಗಿಗೆ ಓಪನ್ ಇದೆ. ಒಂದು ಏನು ಮಂಥನ ಕಾರ್ಯಕ್ರಮ 25ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ನಡೆಯುತ್ತೆ. 2 ಟೈಮಿಂಗ್ಸಲ್ಲಿ ನಡೆಯುತ್ತೆ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಕಾಲೇಜಲ್ಲಿ ಮತ್ತು ಟೈಮಿಂಗ್ಸ್ ಯಾವಾಗ ಅದನ್ನು ಯಾವ ರೀತಿ ಬುಕ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವಿವಾಗ ಯಾವ ರೀತಿ ಸ್ಲಾಟ್ ಬುಕ್ ಮಾಡಬೇಕು, ನಿಮ್ಮ ಏನು ರಿಜಿಸ್ಟರ್ಡ್ ಮೊಬೈಲ್ಗೂ ಕೂಡ ಅವರು ಒಂದು ಮೆಸೇಜನ್ನು ಕಳಿಸಿರ್ತಾರೆ ವಾಟ್ಸಪ್ಪಲ್ಲಿ, ಅಲ್ಲಿ ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರನೂ ಕೂಡ ಸ್ಲಾಟ್ ಬುಕ್ ಮಾಡ್ಬೋದು. ಸೇಮ್ ಇದೇ ರೀತಿಯಲ್ಲಿ ನಾನಿವಾಗ ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಮೊಬೈಲಲ್ಲೂ ಕೂಡ ನೀವು ಬುಕ್ ಮಾಡ್ಬೋದು. KEA ಮೇನ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಪ್ರವೇಶ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. UGCET 2026 ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫಸ್ಟ್ ಆಪ್ಷನಲ್ಲೇ ಇದೆ UGCET 2026 CET ಮಂಥನ ಪ್ಲಾಟ್ ಬುಕ್ಕಿಂಗ್ ಲಿಂಕ್, ಏನು ನೆನ್ನೆ ಬಿಟ್ಟಿರೋ ಅಂಥದ್ದು. ಇದು 25ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ಇರುತ್ತೆ. ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡು ನಾವು ಕಾರ್ಯಕ್ರಮಕ್ಕೆ ಹೋಗೋ ಅಂಥದ್ದು, ಗೌರ್ಮೆಂಟ್ ವತಿಯಿಂದ ನಡೆಸೋ ಅಂಥದ್ದು. ಏನು ಮಂಥನ ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ ಅಂತ ಒಂದು ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿಕೊಂಡು ನಿಮಗೆ ಬೇಕನ್ಸಿದ್ರೆ ಮಂಥನ ಕಾರ್ಯಕ್ರಮಕ್ಕೆ ನೀವು ಬುಕ್ ಮಾಡ್ಕೋಬೋದು. ಯಾವ ರೀತಿ ಬುಕ್ ಮಾಡೋದಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ. ಇಲ್ಲಿ ನೀವು ಮುಂಚೆನೇ ನಿಮ್ಮ ಒಂದು ಡಿಸ್ಟಿಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಇಷ್ಟು ಡಿಸ್ಟಿಕ್ಕಲ್ಲಿ ಮಂಥನ ಕಾರ್ಯಕ್ರಮವನ್ನು ನಡೆಸ್ತಾರೆ. ಏನು ಒಂದು ದಿವಸದಲ್ಲಿ 2 ಟೈಮಿಂಗ್ಸಲ್ಲಿ 2 ಟೈಮ್ಸಲ್ಲಿ ನಡೆಸ್ತಾರೆ. ನಿಮಗೆ ಯಾವ ಟೈಮ್ಸ್ ಸೂಕ್ತ ಅನಿಸುತ್ತೆ ಆ ಟೈಮ್ಸಲ್ಲಿ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಕಂಪಲ್ಸರಿ ಇರಲ್ಲ, ನಿಮಗೆ ಅನಿಸಿದರೆ ಹೋಗ್ಬೋದು. ಆ ಮಂಥನ ಕಾರ್ಯಕ್ರಮದಲ್ಲಿ ಏನು ಪ್ರೋಗ್ರಾಮ್ ಇರುತ್ತೆ ಅಂದರೆ CET ಬಗ್ಗೆ ಕೌನ್ಸಿಲಿಂಗಿಂದ ಹಿಡಿದು ಬುಕ್ ಏನು ಕಾಲೇಜ್ ಬುಕ್ ಮಾಡೋದ್ರಿಂದ ಹಿಡಿದು ಏನು ಫೀಸನ್ನು ಯಾವ ರೀತಿ ಪೇ ಮಾಡಬೇಕಾಗುತ್ತೆ ಅನ್ನೋ ಎಲ್ಲ ಒಂದು ಪ್ರೋಗ್ರಾಮ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೂಡ ಆ ಪ್ರೋಗ್ರಾಮಲ್ಲಿ ನಿಮಗೆ ತಿಳಿಸ್ತಾರೆ. 2 ಅವರ್ಸ್ ಇರುತ್ತೆ ಆ ಪ್ರೋಗ್ರಾಮು. ಎಲ್ಲ ಜಿಲ್ಲೆಯಲ್ಲಿ ಯಾವ್ಯಾವ ಕಾಲೇಜಲ್ಲಿ ನಡೆಸ್ತಾರೆ ಅಂತ ಇಲ್ಲಿರುತ್ತೆ. ನೀವು ಬುಕ್ ಮಾಡ್ಕೊಳ್ಳೋದಾದರೆ, ನಾವು ಸ್ಲಾಟ್ ಬುಕ್ ಮಾಡೋದಾದರೆ ಏನು ಬುಕ್ ಸ್ಲಾಟ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಬುಕ್ ಸ್ಲಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬುಕ್ ಯುವರ್ ಸ್ಲಾಟ್ ಅಂತ ಇರುತ್ತೆ. ನಿಮ್ಮ ಒಂದು CET ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ವೆರಿಫೈಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸ್ಟೂಡೆಂಟ್ ನೇಮ್ ಇರುತ್ತೆ. ಆ ನೇಮ್ ಆದಮೇಲೆ ನಾವು ಕೆಳಗಡೆ ಬಂದರೆ ಇಲ್ಲಿ ಡಿಸ್ಟಿಕ್, ನಿಮಗೆ ಯಾವ ಡಿಸ್ಟಿಕ್ಕಿಗೆ ನೀವು ಮಂಥನ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀರಾ ಅಂದ್ಕೊಂಡಿದ್ದೀರಾ ಆ ಒಂದು ಡಿಸ್ಟಿಕ್ಕನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಯಾವ ಡಿಸ್ಟಿಕ್ಕಿಗೆ ನೀವು ಬೇಕೋ ಆ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿ. ಆ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಕಾಲೇಜು, ಆ ಡಿಸ್ಟಿಕ್ಕಲ್ಲಿ ಕೆಲವೊಂದು ಕಾಲೇಜ್ಗಳನ್ನು ಅವರು ಆಯ್ಕೆ ಮಾಡಿದ್ದಾರೆ ಈ ಒಂದು ಏನು ಮಂಥನ ಕಾರ್ಯಕ್ರಮಕ್ಕೆ. ಇದು ಮಾಡಿದಾಗ ಇಲ್ಲಿ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಯಾವ ಕಾಲೇಜಲ್ಲಿ ಹೋಗಿ ನೀವು ಭಾಗವಹಿಸ್ತೀರಾ ಆ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ. ಆ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ಡೇಟ್ಗಳಿರುತ್ತೆ. ಮಂಡೇ ಬೆಳಗ್ಗೆ 10ರಿಂದ 12ವರೆಗೂ ಒಂದು ಟೈಮಿಂಗ್ಸ್ ಇರುತ್ತೆ. ಮತ್ತು ಅದೇ ಮಂಡೇ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ನಿಮಗೆ ಯಾವ ಟೈಮಿಂಗ್ಸು ಯಾವ ಡೇಟಿಗೆ ಬೇಕು ನಿಮಗೆ ಆ ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಆ ಒಂದು ಡೀಟೇಲ್ಸ್ ಬರುತ್ತೆ. ಆ ಟೈಮಿಂಗ್ಸ್ ಮೇಲೆ ನಾವು ಏನು ಕ್ಲಿಕ್ ಮಾಡಿರ್ತೀವಿ ಅಲ್ಲಿ ಒಂದು ಪೇರೆಂಟ್ಸ್ ಇಲ್ಲಿ ಅಟೆಂಡ್ ಆಗ್ತಾರಾ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಬೇಕಂದರೆ ನಿಮ್ಮ ಪೇರೆಂಟ್ಸು ಕೂಡ ಅಟೆಂಡ್ ಮಾಡ್ಕೊಳ್ತೀವಿ ಅನ್ನೋದಾದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಒಂದು 6 ಡಿಜಿಟ್ ಕ್ಯಾಪ್ಚರ್ ಕೋಡ್ ಡಿಜಿಟ್ ಬರುತ್ತೆ. ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಅಕ್ನಾಲ್ಜ್ಮೆಂಟ್ ಅಲ್ಲಿ ಆ ಒಂದು ಸಬ್ಮಿಟ್ ಆದಮೇಲೆ ಒಂದು PDF ಫೈಲಲ್ಲಿ ಒಂದು ನಿಮಗೆ ಸ್ಲಾಟ್ ಬುಕ್ಕಿಂಗಿಗೆ ಎಂಟ್ರಿ ಪಾಸ್ ಥರ ಒಂದು PDF ಬರುತ್ತೆ. ಅದನ್ನು ನೀವು ಇಲ್ಲಿ ಕಂಪಲ್ಸರಿ ಅಲ್ಲಿ ಸ್ಲಾಟ್ ಬುಕ್ಕಿಂಗ್ ಏನು ಮಾಡಿರ್ತೀವಿ ಅಲ್ಲಿ ತಗೊಂಡೋಗಿ ಅಲ್ಲಿ ತೋರಿಸ್ಬೇಕಾಗುತ್ತೆ. ನಾವು ಬುಕ್ ಮಾಡಿದ್ವಿ, ಇದಕ್ಕೆ ನಾವು ಎಂಟ್ರಿ ಪಾಸ್ ಥರ ಇದು. ಅಲ್ಲಿ ಹೋಗಿ ಇದನ್ನು ತೋರಿಸಿದ್ರೆ ನಿಮಗೆ ಮಂಥನ ಕಾರ್ಯಕ್ರಮಕ್ಕೆ ಅವರು ಈ ಸ್ಕ್ಯಾನರ್ ಕೋಡ್ನ ಸ್ಕ್ಯಾನ್ ಮಾಡ್ಕೊಂಡು ಅವರು ಚೆಕ್ ಮಾಡ್ಕೊಂಡು ನಿಮ್ಮನ್ನು ಒಳಗಡೆ ಎಂಟ್ರಿ ಮಾಡ್ತಾರೆ. ಈ ರೀತಿ ನಾವು ಒಂದು ಮಂಥನ ಕಾರ್ಯಕ್ರಮಕ್ಕೆ ಒಂದು ಬುಕ್ ಮಾಡ್ಕೊಂಡು ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗುವಂಥದ್ದು ಇರುತ್ತೆ. ನಿಮಗೇನಾದರೂ ಅಕಸ್ಮಾತ್ ಈ ಒಂದು PDF ಏನಾದರೂ ನಿಮಗೆ ಬರಲಿಲ್ಲ, ಸರ್ವರ್ ಪ್ರಾಬ್ಲಮಿಂದ
ಮಾಡೋದ್ರಿಂದ ಅಂದರೆ ಇನ್ನೊಂದು ಆಪ್ಷನ್ ಇರುತ್ತೆ, ಅದನ್ನ ತೋರಿಸ್ತೀನಿ. ಏನು ನಾವು ಸ್ಲಾಟ್ ಬುಕ್ಕಿಂಗಲ್ಲಿ ನಾವು ಜಿಲ್ಲೆ ಎಲ್ಲ ಹಾಕಿ ಈ ರೀತಿ ನಾವು ಬುಕ್ ಮಾಡಿ ವೆರಿಫೈ ಮಾಡ್ತೀವಲ್ಲ, ಅದ್ರ ಕೆಳಗಡೆನೆ ನಾವು ರೀಟ್ರೈವ್ಯೂ ಯುವರ್ ಬುಕ್ಕಿಂಗ್ ಅಂತ ಇರುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಆ ಒಂದು ಸ್ಟೂಡೆಂಟಿನ ಮೊದಲ 4 ಅಕ್ಷರ ಇಂಗ್ಲೀಷ್ ಆಲ್ಫಾಬೆಟ ಏನಿರುತ್ತೋ ಅವರ ಮೊದಲ 4 ಅಕ್ಷರ ಕ್ಯಾಪಿಟಲಲ್ಲಿ ನಾವು ಎಂಟರ್ ಮಾಡಿ ರೀಟ್ರೈವ್ಯೂ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಹಾಕ್ಬಿಟ್ಟು ನಾವು ರೀಟ್ರೈವ್ಯೂ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರೀಟ್ರೈವ್ಯೂ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಎಲ್ಲ ಡೀಟೇಲ್ಸು ಕೂಡ ಓಪನ್ ಆಗುತ್ತೆ. ನಾವು ಬುಕ್ ಮಾಡಿರೋ ಅಂಥ ಒಂದು ಡೇಟ್ ಆಗಿರಲಿ, ಟೈಮಿಂಗ್ಸ್ ಆಗಿರಲಿ, ಯಾವ ಕಾಲೇಜಿಗೆ ನಾವು ಮಂಥನ ಕಾರ್ಯಕ್ರಮಕ್ಕೆ ಬುಕ್ ಮಾಡಿರ್ತೀವಿ ಅನ್ನೋ ಎಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಡೌನ್ಲೋಡ್ PDF ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಡೌನ್ಲೋಡ್ PDF ಅಂತ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲಾದರೂ ನೀವು ಕ್ಲಿಕ್ ಮಾಡ್ಬೋದು. ಈ ಒಂದು ಆಪ್ಷನ್ ಡೌನ್ಲೋಡ್ PDF ಅಂತ ಏನಿದೆ ಅದ್ರ ಮೇಲೆ ಆದರೂ ಕ್ಲಿಕ್ ಮಾಡ್ಬೋದು. ಅಥವಾ ಪ್ರಿಂಟ್ QR ಕೋಡ್ ಪಕ್ಕದಲ್ಲೇ ಇರೋವಂಥ ಪ್ರಿಂಟ್ QR ಕೋಡ್, ಬರೀ QR ಕೋಡ್ ಮಾತ್ರ ಪ್ರಿಂಟ್ ಆಗುತ್ತೆ. ಆ ರೀತಿ ಆದರೂ ನೀವು ಮತ್ತೊಂದು ಬಾರಿ ನೀವು ತಗೋಬೋದು. ಈ ರೀತಿ ನಾವು ಸ್ಲಾಟ್ ಬುಕ್ಕಿಂಗ್ನ ಸ್ಟೂಡೆಂಟ್ ಮಂಥನ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಒಂದು ಸ್ಲಾಟ್ ಬುಕ್ಕಿಂಗ್ನ ಮಾಡೋವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.